ಓಂ ನಮಃ ಶಿವಾಯ. ತುಲಾರಾಶಿಯ ಪರಮಭಕ್ತರೇ, ಭಗವಂತನ ಆಜ್ಞೆಯಿಲ್ಲದೆ ಈ ಸೃಷ್ಟಿಯಲ್ಲಿ ಒಂದು ಸಣ್ಣ ಎಲೆಯೂ ಅಲುಗಾಡುವುದಿಲ್ಲ ಎಂಬುದು ಪರಮಸತ್ಯ. ಇಂದು ನಾವು ಮಂಡಿಸುತ್ತಿರುವ ಈ ಅತ್ಯಂತ ವಿಶಿಷ್ಟವಾದ ಜಾತಕ ವಿಶ್ಲೇಷಣೆಯು ಧ್ರುವಕ್ ಪಂಚಾಂಗದ ಆಧಾರದ ಮೇಲೆ ನಕ್ಷತ್ರಗಳ ನಿಖರವಾದ ಸಂಚಾರ ಮತ್ತು ಗ್ರಹಗಳ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಜೀವನದ ಅತ್ಯಂತ ಪ್ರಮುಖ 4 ದಿನಗಳ ಗುಟ್ಟನ್ನು ರಟ್ಟು ಮಾಡಲಿದೆ. ಮಾರ್ಚ್ ತಿಂಗಳ 3ನೇ ತಾರೀಖು ಮಂಗಳವಾರ, 4ನೇ ತಾರೀಖು ಬುಧವಾರ, 5ನೇ ತಾರೀಖು ಗುರುವಾರ ಮತ್ತು 6ನೇ ತಾರೀಖು ಶುಕ್ರವಾರ. ಈ 4 ದಿನಗಳು ತುಲಾರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಸಾಧಾರಣ ದಿನಗಳಲ್ಲ. ನಿಮ್ಮ ಬದುಕಿನ ಯಾವುದೇ ಸಂಕಷ್ಟಗಳಿದ್ದರೂ ಅಥವಾ ಜಟಿಲ ಸಮಸ್ಯೆಗಳಿದ್ದರೂ ಅನುಭವಿ ಗುರುಗಳ ಮಾರ್ಗದರ್ಶನ ಪಡೆದು ಕರೆ ಮಾಡುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು. ನೀವು ಹಂಬಲಿಸುವ ಕಾರ್ಯಗಳು ಮತ್ತೊಬ್ಬರಿಗೆ ತಿಳಿಯದಂತೆ ಅತಿ ಗೌಪ್ಯವಾಗಿ ಈಡೇರಲಿವೆ. ಪ್ರಸ್ತುತ ಗ್ರಹಗತಿಗಳು ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಅಲಂಕರಿಸಿವೆ. ಚಂದ್ರನ ಚಲನವಲನ, ದೇವಗುರು ಬೃಹಸ್ಪತಿಯ ಮಂಗಳಕರ ದೃಷ್ಟಿ ಮತ್ತು ಶುಕ್ರದೇವನ ಅದ್ಭುತ ಪ್ರಭಾವ ಇವೆಲ್ಲವೂ ಸಮ್ಮಿಲನಗೊಂಡು ನಿಮ್ಮ ಜೀವನಕ್ಕೆ ಒಂದು ನವೀನ ದಿಕ್ಕನ್ನು ತೋರಿಸಲಿವೆ. ಈ ಮಾಹಿತಿಯನ್ನು ಕೊನೆಯ ಕ್ಷಣದವರೆಗೂ ಸಂಪೂರ್ಣವಾಗಿ ಓದಿ. ಒಂದು ನಿಮಿಷವನ್ನೂ ಸಹ ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದರಲ್ಲಿ ಜೀವನದ ಮುಖ್ಯ ಸೂಚನೆಗಳು, ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಅದೃಷ್ಟ ಒಲಿಯುವ ಕ್ಷಣಗಳು ಮತ್ತು ಪ್ರತಿದಿನಕ್ಕೆ ಸಂಬಂಧಿಸಿದ ದೈವಿಕ ಪರಿಹಾರಗಳ ಸಂಪೂರ್ಣ ವಿವರಗಳಿವೆ. ನೀವು ಲೇಖನದ ಅಂತ್ಯದವರೆಗೂ ಗಮನಿಸಿದರೆ ಮಾತ್ರ ನಿಮಗೆ ಈ ಸಮಯದ ಪೂರ್ಣ ಫಲಿತಾಂಶ ಅರ್ಥವಾಗುತ್ತದೆ. ತುಲಾರಾಶಿಯವರೇ, ನಿಮ್ಮಲ್ಲಿ ಜನ್ಮಜಾತವಾಗಿರುವ ಆ ಸಮತೋಲಿತ ಸ್ವಭಾವ ಮತ್ತು ಜನರನ್ನು ಸೆಳೆಯುವ ಸೌಂದರ್ಯದ ಆಕರ್ಷಣೆ ಇವೆಲ್ಲವೂ ಈ 4 ದಿನಗಳ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಸುವರ್ಣಾವಕಾಶಗಳನ್ನು ಸೃಷ್ಟಿಸಲಿವೆ. ಆದರೆ ನೆನಪಿಡಿ, ಒಂದು ಚಿಕ್ಕ ತಪ್ಪು ನಿರ್ಧಾರವು ನಿಮ್ಮ ಕೈಗೆ ಬಂದ ದೊಡ್ಡ ತುತ್ತನ್ನು ಕಸಿದುಕೊಳ್ಳುವ ಸಾಧ್ಯತೆಯೂ ಇದೆ. ಅದಕ್ಕಾಗಿಯೇ ಈ ವಿಶ್ಲೇಷಣೆಯನ್ನು ಅತಿ ಜಾಗರೂಕತೆಯಿಂದ ಆಲಿಸಬೇಕು. ನಿಮ್ಮ ಬದುಕಿನಲ್ಲಿ ಆರ್ಥಿಕ ಕ್ರಾಂತಿಯಾಗಲಿದೆಯೇ? ವೃತ್ತಿಜೀವನದಲ್ಲಿ ಉನ್ನತ ಪ್ರಗತಿ ಕಾಣುತ್ತೀರಾ? ಸಂಸಾರದಲ್ಲಿ ಸುಖಶಾಂತಿ ನೆಲೆಸಲಿದೆಯೇ? ಅಥವಾ ನಿಮ್ಮ ಪ್ರೇಮ ಜೀವನದಲ್ಲಿ ಗೊಂದಲಗಳು ಬಗೆಹರಿದು ಸ್ಪಷ್ಟತೆ ಸಿಗಲಿದೆಯೇ? ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಈ ಮಾಹಿತಿಯಲ್ಲಿ ಉತ್ತರ ಸಿಗಲಿದೆ. ಮೊದಲನೆಯದಾಗಿ ಒಂದು ಪುಟ್ಟ ವಿನಂತಿ. ಈ ವಿಷಯಗಳು ನಿಮಗೆ ಲಾಭದಾಯಕ ಎನಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ. ನಿಮ್ಮ ಕುಟುಂಬದ ಆಪ್ತರು ಮತ್ತು ಗೆಳೆಯರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತು ನಮ್ಮ ಈ ದೈವಿಕ ಸಂಘಟನೆಯ ಭಾಗವಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ. ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀರಾಮ್ ಎಂದು ಬರೆಯುವುದನ್ನು ಮರೆಯಬೇಡಿ. ನಿಮ್ಮ ಒಂದು ಕಾಮೆಂಟ್ ನಿಮ್ಮಲ್ಲಿರುವ ಅಪಾರ ಭಕ್ತಿ ಮತ್ತು ದೃಢವಾದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಜೈ ಶ್ರೀರಾಮ್. ಈಗ ತುಲಾರಾಶಿಯ ಈ 4 ದಿನಗಳ ವಿಸ್ಮಯಕಾರಿ ರಹಸ್ಯಗಳನ್ನು ದೇವರ ಸ್ಮರಣೆಯೊಂದಿಗೆ ಆರಂಭಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಚಕ್ರದ ಹಾದಿಯಲ್ಲಿ ಕೆಲವು ನಿರ್ದಿಷ್ಟ ದಿನಗಳು ಜೀವನದ ದೊಡ್ಡ ಬದಲಾವಣೆಗೆ ನಾಂದಿ ಹಾಡುತ್ತವೆ. ಮಾರ್ಚ್ 3ರಿಂದ ಮಾರ್ಚ್ 6ರವರೆಗಿನ ಈ 4 ದಿನಗಳು ಅಂತಹ ಒಂದು ಸುವರ್ಣ ಕಾಲಘಟ್ಟವಾಗಿದೆ. ಧ್ರುವಕ್ ಪಂಚಾಂಗದ ಗಣಿತದ ಪ್ರಕಾರ ಈ ಅವಧಿಯಲ್ಲಿ ಚಂದ್ರನ ಸಂಚಾರವು ನಿಮ್ಮ ರಾಶಿಗೆ ಪೂರಕವಾಗಿ ಮುಂದುವರಿಯಲಿದೆ. ಚಂದ್ರನು ನಮ್ಮ ಮನೋಸ್ಥಿತಿಯನ್ನು ನಿಯಂತ್ರಿಸುವುದರಿಂದ ಈ 4 ದಿನಗಳಲ್ಲಿ ನೀವು ಮಾಡುವ ಆಲೋಚನೆಗಳು, ವ್ಯಕ್ತಪಡಿಸುವ ಭಾವನೆಗಳು ಮತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ಸೌಂದರ್ಯ, ಸುಖ ಸೌಕರ್ಯ, ಸಂಬಂಧಗಳು ಮತ್ತು ಐಶ್ವರ್ಯಕ್ಕೆ ಕಾರಕನಾಗಿದ್ದಾನೆ. ಈ ಸಮಯದಲ್ಲಿ ಶುಕ್ರನ ಪ್ರಭಾವವು ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಮೆರುಗುಗೊಳಿಸಿ ಜನರನ್ನು ನಿಮ್ಮತ್ತ ಆಕರ್ಷಿಸುವಂತೆ ಮಾಡುತ್ತದೆ. ನೀವು ಆಡುವ ಮಾತುಗಳಲ್ಲಿ ಒಂದು ರೀತಿಯ ಮಾಧುರ್ಯ ಮತ್ತು ನಿರ್ಧಾರಗಳಲ್ಲಿ ನಿಖರವಾದ ಸಮತೋಲನವನ್ನು ನೀವು ಈ ದಿನಗಳಲ್ಲಿ ಕಾಣಲಿದ್ದೀರಿ. ಆದರೆ ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಡಿ. ತುಲಾರಾಶಿಯವರ ಅತಿ ದೊಡ್ಡ ವೈರಿ ಎಂದರೆ ಅದು ಅನಿಶ್ಚಿತತೆ. ಅಂದರೆ ಒಂದು ವಿಷಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡುತ್ತಾ ಕಾಲಹರಣ ಮಾಡುವುದು ಉತ್ತಮವಾದ ಅವಕಾಶವನ್ನು ನಿಮ್ಮಿಂದ ದೂರ ಮಾಡಬಹುದು. ಗುರುಗ್ರಹವು ನಿಮ್ಮ ಲಾಭದ ಸ್ಥಾನದಲ್ಲಿರುವುದರಿಂದ ಆರ್ಥಿಕವಾಗಿ ಯಾವುದೇ ಭೀಕರ ನಷ್ಟದ ಲಕ್ಷಣಗಳು ಕಾಣುತ್ತಿಲ್ಲ. ಆದರೂ ಸಹ ಖರ್ಚು ವೆಚ್ಚಗಳು ಏರಿಕೆಯಾಗುವುದು ಅನಿವಾರ್ಯವಾಗಲಿದೆ. ಈ ಅವಧಿಯಲ್ಲಿ ನೀವು ಸಂಪಾದಿಸುವ ಹಣವು ಜೀವನಕ್ಕೆ ಸಾಕಾಗುವಷ್ಟಿರುತ್ತದೆ. ಆದರೆ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ತಪ್ಪಿದರೆ ನಿಮ್ಮ ಹಳೆಯ ಉಳಿತಾಯವು ಕರಗಿ ಹೋಗಬಹುದು. ಆದ್ದರಿಂದ ನೀವು ಹಣಕಾಸಿನ ಸಮತೋಲನ ಕಾಯ್ದುಕೊಳ್ಳಬೇಕು. ಇದು ತುಲಾರಾಶಿಯವರ ಜನ್ಮಜಾತ ಬಲ. ಈ 4 ದಿನಗಳು ನಿಮಗೆ ಒಂದು ರೀತಿಯ ಅಗ್ನಿಪರೀಕ್ಷೆಯಂತಿವೆ.
ನೀವು ಶಾಂತಚಿತ್ತದಿಂದ ಯೋಚನೆ ಮಾಡಿದರೆ ಯಶಸ್ಸು ನಿಮ್ಮ ಪಾದದ ಬಳಿ ಇರುತ್ತದೆ. ಒಂದು ವೇಳೆ ಆತುರಪಟ್ಟು ನಿರ್ಧಾರ ಕೈಗೊಂಡರೆ ಸಣ್ಣಪುಟ್ಟ ಕಿರಿಕಿರಿಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ಮಾತುಗಳ ಮೇಲೆ ನಿಗವಿರಲಿ. ವಿಶೇಷವಾಗಿ ಬುಧವಾರದ ದಿನ ಎಚ್ಚರಿಕೆ ಅಗತ್ಯ. ಗ್ರಹಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿದರೆ ನಿಮಗೆ ಹೆಚ್ಚಿನ ಪ್ರಮಾಣದ ಶುಭ ಫಲಗಳೇ ಗೋಚರಿಸುತ್ತಿವೆ. ಆದರೆ ಪ್ರತಿ ಶುಭಕಾಲದ ಜೊತೆಗೆ ಒಂದು ಪುಟ್ಟ ಎಚ್ಚರಿಕೆಯೂ ಅಗಗಿದೆ. ನೀವು ಆ ಎಚ್ಚರಿಕೆಯನ್ನು ಗೌರವಿಸಿ ನಡೆದರೆ ಸಿಗುವ ಫಲಿತಾಂಶವು 2 ಪಟ್ಟು ಹೆಚ್ಚಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ತುಲಾರಾಶಿಯವರಿಗೆ ಒಂದು ಪ್ರಶ್ನೆ ಕಾಡುತ್ತಿದೆ: ನನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವಾಗ ಸಿಗುತ್ತದೆ ಎಂದು. ಮಾರ್ಚ್ ತಿಂಗಳ ಈ 4 ದಿನಗಳು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವ ಎಲ್ಲಾ ಸಾಧ್ಯತೆಗಳನ್ನು ಹೊಂದಿವೆ. ಮಂಗಳವಾರ ಮತ್ತು ಗುರುವಾರದ ದಿನಗಳು ಉದ್ಯೋಗಿಗಳಿಗೆ ಅತ್ಯಂತ ಮಹತ್ವದ ದಿನಗಳಾಗಿವೆ. ಲಾಭದಾಯಕವಾಗಿವೆ. ನೀವು ಮಾಡುವ ಕೆಲಸವನ್ನು ಮೇಲಧಿಕಾರಿಗಳು ಅಥವಾ ಸಮಾಜದ ಪ್ರಮುಖರು ಗಮನಿಸುತ್ತಿದ್ದಾರೆ ಎಂಬುದು ನೆನಪಿರಲಿ. ನಿಮ್ಮ ಮೌನವಾದ ಮತ್ತು ನಿರಂತರವಾದ ಕಠಿಣ ಶ್ರಮಕ್ಕೆ ಗೌರವ ಸಿಗುವ ಸಮಯ ಹತ್ತಿರ ಬಂದಿದೆ. ಮಂಗಳವಾರದ ದಿನ ನೀವು ಬಹಳ ಸಮಯದಿಂದ ಬಾಕಿ ಉಳಿಸಿಕೊಂಡಿದ್ದ ಒಂದು ಪ್ರಮುಖ ಕಾರ್ಯವನ್ನು ಪೂರ್ಣಗೊಳಿಸುವ ಸಾಧ್ಯತೆ ದಟ್ಟವಾಗಿದೆ. ಆ ಕೆಲಸವು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ಆಫೀಸಿನಲ್ಲಿ ಮೇಲಧಿಕಾರಿಗಳ ಜೊತೆ ನಡೆಸುವ ಚರ್ಚೆಗಳು ಸಕಾರಾತ್ಮಕವಾಗಿರುತ್ತವೆ. ನೀವು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಮನ್ನಣೆ ಅಥವಾ ಪ್ರಶಂಸೆ ದೊರೆಯಬಹುದು. ಆದಾಗ್ಯೂ ಬುಧವಾರದಂದು ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಜೊತೆಯಲ್ಲಿ ಕೆಲಸ ಮಾಡುವವರ ಜೊತೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವವಿದೆ. ಅಂತಹ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತುಲಾರಾಶಿಯವರು ತಮ್ಮ ನೈಸರ್ಗಿಕ ಸಮತೋಲನ ಗುಣವನ್ನು ಇಲ್ಲಿ ಬಳಸಿಕೊಳ್ಳಬೇಕು. ಗುರುವಾರದ ದಿನವು ವ್ಯಾಪಾರಸ್ಥರಿಗೆ ಅತ್ಯಂತ ಉತ್ತಮವಾದ ದಿನವಾಗಿದೆ. ಹೊಸ ಉದ್ಯಮದ ಒಪ್ಪಂದಗಳು, ಹೊಸ ಗ್ರಾಹಕರ ಸೇರ್ಪಡೆ ಅಥವಾ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಬಹುದು. ನೀವು ಹಿಂದೆ ಪಟ್ಟ ಕಷ್ಟಗಳು ಈಗ ಫಲ ನೀಡಲು ಶುರು ಮಾಡುತ್ತವೆ. ಶುಕ್ರವಾರದಂದು ಸೃಜನಶೀಲ ಅಥವಾ ಕ್ರಿಯೇಟಿವ್ ರಂಗದಲ್ಲಿ ಇರುವವರಿಗೆ ವಿಶೇಷವಾದ ಲಾಭಗಳು ಸಿಗಲಿವೆ. ಸಿನಿಮಾ, ಕಲೆ, ವಿನ್ಯಾಸ, ಮಾಧ್ಯಮ, ಫ್ಯಾಷನ್ ಮತ್ತು ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಒಂದು ಮುಖ್ಯವಾದ ಸಲಹೆ: ಈ 4 ದಿನಗಳಲ್ಲಿ ನೀವು ಏನಾದರೂ ಹೊಸ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಅದಕ್ಕೆ ಗುರುವಾರ ಅಥವಾ ಶುಕ್ರವಾರ ಅತ್ಯಂತ ಸೂಕ್ತ. ಮಂಗಳವಾರದಂದು ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಬೇಡ. ಬುಧವಾರ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳಿಂದ ದೂರವಿರುವುದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ನೀವು ಒಮ್ಮೊಮ್ಮೆ ನಿರುತ್ಸಾಹಗೊಂಡರೂ ಒಂದು ವಿಷಯ ನೆನಪಿಡಿ: ಗ್ರಹಗಳು ನಿಮ್ಮ ಪರಿಶ್ರಮಕ್ಕೆ ಪೂರಕವಾಗಿದ್ದಾಗ ನೀವು ಎಂದಿಗೂ ಹಿಂದೆ ಸರಿಯಬಾರದು. ಈ ಅವಧಿಯು ನಿಮ್ಮನ್ನು ಸರ್ವತೋಮುಖ ಬೆಳವಣಿಗೆಯತ್ತ ಕೊಂಡೊಯ್ಯುತ್ತದೆ. ನಿಮ್ಮಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಇದು ಸಕಾಲ. ತುಲಾರಾಶಿಯವರು ಈ 4 ದಿನಗಳಲ್ಲಿ ಒಂದು ಸಮತೋಲಿತ ಆರ್ಥಿಕ ಸ್ಥಿತಿಯನ್ನು ಅನುಭವಿಸುತ್ತಾರೆ. ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ, ಆದರೆ ಅಷ್ಟೇ ಪ್ರಮಾಣದ ಖರ್ಚುಗಳು ಎದುರಾಗುತ್ತವೆ. ವಿಶೇಷವಾಗಿ ಕುಟುಂಬದ ಸದಸ್ಯರ ಅವಶ್ಯಕತೆಗಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮನೆಯ ರಿಪೇರಿಯಂತಹ ಅಗತ್ಯಗಳಿಗಾಗಿ ಹಣ ವ್ಯಯಿಸಬೇಕಾಗಬಹುದು. ಇದನ್ನು ನಷ್ಟವೆಂದು ಭಾವಿಸಬೇಡಿ, ಇದು ಹೂಡಿಕೆ. ಅನಗತ್ಯ ವೆಚ್ಚಗಳು ಬರದಂತೆ ಗುರುವಿನ ಪ್ರಭಾವ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಅನಿರೀಕ್ಷಿತ ಧನಲಾಭದ ಮುನ್ಸೂಚನೆ ನೀಡುತ್ತದೆ. ಅದು ಆಫೀಸಿನ ಬೋನಸ್ ಇರಬಹುದು, ಬರಬೇಕಿದ್ದ ಹಳೆಯ ಬಾಕಿ ಇರಬಹುದು, ಅಥವಾ ಲಾಟರಿಯಂತಹ ಸಣ್ಣ ಅದೃಷ್ಟದ ರೂಪದಲ್ಲೂ ಇರಬಹುದು. ಆದರೆ ಆ ಬಂದ ಹಣವನ್ನು ಕೂಡಲೇ ಖರ್ಚು ಮಾಡುವ ಬದಲು ಸ್ವಲ್ಪ ಉಳಿತಾಯ ಮಾಡುವುದು ನಿಮ್ಮ ಭವಿಷ್ಯಕ್ಕೆ ಅತಿ ಅಗತ್ಯ. ಬುಧವಾರದ ದಿನ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಯಾರೋ ನೀಡಿದ ಸಲಹೆಯನ್ನು ನಂಬಿ ತಕ್ಷಣ ಹಣ ಹೂಡಿಕೆ ಮಾಡಬೇಡಿ. ಮೊದಲು ಅದರ ಬಗ್ಗೆ ಪೂರ್ಣವಾಗಿ ವಿಚಾರಿಸಿ. ಗುರುವಾರ ಆರ್ಥಿಕ ತೀರ್ಮಾನಗಳಿಗೆ ಅತ್ಯಂತ ಮಂಗಳಕರ ದಿನ. ಶುಕ್ರವಾರದ ಪುಟ್ಟ ಲಾಭಗಳು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತವೆ. ಈ ಅವಧಿಯಲ್ಲಿ ನೀವು ಯಾವುದಾದರೂ ದೊಡ್ಡ ಆರ್ಥಿಕ ಯೋಜನೆಯನ್ನು ಸಿದ್ಧಪಡಿಸಬಹುದು. ಸ್ವಂತ ಮನೆ ಖರೀದಿ, ಹೊಸ ವಾಹನದ ಕನಸು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಲು ಇದು ಆರಂಭಿಕ ಹಂತವಾಗಿದೆ. ಈಗಲೇ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲದಿದ್ದರೂ ಯೋಜನೆಯ ರೂಪರೇಷೆ ಸಿದ್ಧಪಡಿಸಲು ಇದು ಸಕಾಲ. ನೆನಪಿಡಿ, ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ದೊಡ್ಡ ಕಲೆ. ತುಲಾರಾಶಿಯವರಿಗೆ ಐಶ್ವರ್ಯ ಜೀವನದ ಬಗ್ಗೆ ಒಲವು ಹೆಚ್ಚು. ಆದರೆ ಈ 4 ದಿನಗಳಲ್ಲಿ ನೀವು ನಿಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟರೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಪಡೆಯುತ್ತೀರಿ. ಆರ್ಥಿಕವಾಗಿ ಈ ಅವಧಿಯು ನಿಮಗೆ ಆತ್ಮವಿಶ್ವಾಸವನ್ನು ತುಂಬುತ್ತಿದೆ. ನೀವು ಸಂಪೂರ್ಣವಾಗಿ ಹತಾಶರಾಗುವ ಅಗತ್ಯವಿಲ್ಲ. ನಕ್ಷತ್ರಗಳ ಸ್ಥಾನವು ನಿಮಗೆ ಬೆಂಬಲ ನೀಡುತ್ತಿದೆ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರತಿಫಲ ಖಂಡಿತವಾಗಿ ಸಿಗುತ್ತಿದೆ. ತುಲಾರಾಶಿಯವರು ಹುಟ್ಟಿನಿಂದಲೇ ನ್ಯಾಯಪ್ರಿಯರು ಮತ್ತು ಸಮತೋಲನ ಕಾಯ್ದುಕೊಳ್ಳುವವರು. ನೀವು ಯಾವಾಗಲೂ ನಾಳೆಯ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ ಯೋಚಿಸುತ್ತೀರಿ. ಅದಕ್ಕಾಗಿಯೇ ನೀವು ಸಂಸಾರದಲ್ಲಿ ಶಾಂತಿಯ ಸಂದೇಶವಾಹಕರಾಗಿ ಗುರುತಿಸಲ್ಪಡುತ್ತೀರಿ. ಮಾರ್ಚ್ 1ರಿಂದ ಮಾರ್ಚ್ 6ರವರೆಗೆ ಇರುವ ಈ ಕಾಲದಲ್ಲಿ ಕುಟುಂಬದಲ್ಲಿ ಕೆಲವು ಪ್ರಮುಖ ಬೆಳವಣಿಗೆಗಳಾಗಲಿವೆ. ಮಂಗಳವಾರದಂದು ಮನೆಯಲ್ಲಿ ಯಾವುದೋ ಒಂದು ಸಣ್ಣ ವಿಷಯದ ಮೇಲೆ ಚರ್ಚೆ ಆರಂಭವಾಗಬಹುದು.
ಅದು ಹಣಕಾಸಿನ ವಿಚಾರವಿರಬಹುದು ಅಥವಾ ಮಕ್ಕಳ ಭವಿಷ್ಯದ ಬಗ್ಗಿನ ಆತಂಕವಿರಬಹುದು. ಅಂಥ ಸಂದರ್ಭದಲ್ಲಿ ನೀವು ಮಾತನಾಡುವ ಧಾಟಿ ಬಹಳ ಮುಖ್ಯ. ನೀವು ಸ್ವಲ್ಪ ನಿಧಾನವಾಗಿ ಯೋಚಿಸಿ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿಯು ನಿಮ್ಮ ಹತೋಟಿಗೆ ಬರುತ್ತದೆ. ನಿಮ್ಮಲ್ಲಿರುವ ನ್ಯಾಯಯುಕ್ತ ನಿರ್ಧಾರಗಳು ಕುಟುಂಬದ ಸದಸ್ಯರಲ್ಲಿ ನಿಮ್ಮ ಮೇಲಿರುವ ಗೌರವವನ್ನು ಇಮ್ಮಡಿ ಮಾಡುತ್ತವೆ. ಬುಧವಾರದಂದು ಸ್ವಲ್ಪ ಭಾವನಾತ್ಮಕ ಒತ್ತಡ ಅಥವಾ ಸಂಕಟ ಕಾಡಬಹುದು. ನಿಮ್ಮ ಜೀವನ ಸಂಗಾತಿಯು ನಿಮ್ಮಿಂದ ಹೆಚ್ಚಿನ ಸಮಯವನ್ನು ಅಥವಾ ಪ್ರೀತಿಯನ್ನು ನಿರೀಕ್ಷಿಸಬಹುದು. ಕೆಲಸದ ಒತ್ತಡದಲ್ಲಿದ್ದರೂ ಸಹ ನಿಮ್ಮ ಕುಟುಂಬವನ್ನು ಅಲಕ್ಷ್ಯ ಮಾಡಬೇಡಿ. ಒಂದು ಸಣ್ಣ ಪ್ರೀತಿಯ ಮಾತು, ಸ್ವಲ್ಪ ಗಮನ ಅಥವಾ ಒಂದು ಪುಟ್ಟ ಹೊಗಳಿಕೆಯು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಗುರುವಾರದ ದಿನ ದಾಂಪತ್ಯ ಜೀವನದಲ್ಲಿ ಮಧುರವಾದ ಬೆಳವಣಿಗೆಗಳು ಕಂಡುಬರುತ್ತವೆ. ಹಳೆಯ ತಪ್ಪು ತಿಳುವಳಿಕೆಗಳು ಮಾಯವಾಗಿ ಪರಸ್ಪರ ಅನುಬಂಧ ಹೆಚ್ಚಾಗುತ್ತದೆ. ಇನ್ನು ಮದುವೆಯಾಗದವರಿಗೆ ಉತ್ತಮ ಸಂಬಂಧಗಳು ಅಥವಾ ಹೊಸ ಪರಿಚಯಗಳು ಆಗುವ ಸೂಚನೆಗಳಿವೆ. ಇದು ತಕ್ಷಣವೇ ಮದುವೆ ಎಂಬ ನಿರ್ಧಾರಕ್ಕೆ ಬರದಿದ್ದರೂ ಭವಿಷ್ಯದ ಸುಂದರ ಸಂಬಂಧಕ್ಕೆ ಇದು ಭದ್ರ ಬುನಾದಿ ಹಾಕಬಹುದು. ಶುಕ್ರವಾರದಂದು ಶುಕ್ರಗ್ರಹದ ಪೂರ್ಣ ಪ್ರಭಾವ ಇರುವುದರಿಂದ ಪ್ರೀತಿ, ಅನ್ಯೋನ್ಯತೆ ಮತ್ತು ಕುಟುಂಬದ ಸುಖವು ಹೆಚ್ಚಾಗಲಿದೆ. ಮನೆಯವರೊಂದಿಗೆ ನೀವು ಕಳೆಯುವ ಪ್ರತಿ ಕ್ಷಣವೂ ನೆಮ್ಮದಿ ನೀಡುತ್ತದೆ. ಎಲ್ಲೋ ಹೊರಗಡೆ ಸುತ್ತಾಡಲು ಹೋಗುವುದು ಅಥವಾ ಮನೆಯಲ್ಲೇ ಒಟ್ಟಿಗೆ ಕುಳಿತು ಊಟ ಮಾಡುವುದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಶಾಂತಿ ಮತ್ತು ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಬಲ ಎಂಬುದು ನೆನಪಿರಲಿ. ಕೋಪದಿಂದ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿ ಬಿಗಡಾಯಿಸಬಹುದು. ನೀವು ಸಮತೋಲಿತ ಹಾದಿಯಲ್ಲಿ ಸಾಗಿದರೆ ಎಂತಹ ಸಮಸ್ಯೆಯೂ ಮಂಜಿನಂತೆ ಕರಗುತ್ತದೆ. ತುಲಾರಾಶಿಯವರಿಗೆ ಈ 4 ದಿನಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗಲಿವೆ. ಅತಿಯಾಗಿ ಚಿಂತಿಸುವ ಅಗತ್ಯವಿಲ್ಲದಿದ್ದರೂ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಸಲ್ಲದು. ಚಂದ್ರನ ಚಲನೆಯು ನಿಮ್ಮ ಭಾವನಾತ್ಮಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸಣ್ಣ ವಿಷಯಗಳಿಗೂ ಅತಿಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುವ ಸಾಧ್ಯತೆಯಿದೆ. ಮಂಗಳವಾರದಂದು ಅತಿಯಾದ ಆಯಾಸ, ತಲೆನೋವು ಅಥವಾ ಸರಿಯಾಗಿ ನಿದ್ದೆ ಬಾರದಿರುವ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇದು ಕೆಲಸದ ಒತ್ತಡದ ಪರಿಣಾಮವಾಗಿದ್ದು, ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ಅವಶ್ಯಕ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಬುಧವಾರ ಮಾನಸಿಕ ಒತ್ತಡ ಕೊಂಚ ಹೆಚ್ಚಾಗಬಹುದು. ಅಂದುಕೊಂಡ ಕೆಲಸ ಪೂರ್ಣಗೊಳ್ಳದಿರುವುದು ಅಥವಾ ಯಾರೋ ಆಡಿದ ಮಾತು ನಿಮ್ಮನ್ನು ಕಾಡುತ್ತಿರಬಹುದು. ಅಂತಹ ವೇಳೆ ಧ್ಯಾನ ಮಾಡುವುದು ಅಥವಾ ಸ್ವಲ್ಪ ಹೊತ್ತು ಏಕಾಂತವಾಗಿ ನಡೆಯುವುದು ಉತ್ತಮ. ನಿಮ್ಮ ಆಲೋಚನೆಗಳನ್ನು ನೀವು ಹತೋಟಿಗೆ ತಂದರೆ ದಿನವು ಸರಾಗವಾಗಿ ಸಾಗುತ್ತದೆ. ಗುರುವಾರದಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮತ್ತು ಕೆಲಸದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಹಿಂದೆ ಬಾಕಿ ಉಳಿದಿದ್ದ ಕೆಲಸಗಳನ್ನು ವೇಗವಾಗಿ ಮುಗಿಸಲು ಸಾಧ್ಯವಾಗುತ್ತದೆ. ಶುಕ್ರವಾರದ ದಿನ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಅಗತ್ಯವಿರುತ್ತದೆ. ವಾರದ ಕೆಲಸದ ಒತ್ತಡದಿಂದ ದೇಹ ಸುಸ್ತಾಗಿರಬಹುದು. ಆದ್ದರಿಂದ ತಡರಾತ್ರಿಯವರೆಗೆ ಎಚ್ಚರವಾಗಿರುವುದನ್ನು ತಪ್ಪಿಸಿ. ಒಂದು ಪ್ರಮುಖ ಸಲಹೆ: ಈ 4 ದಿನಗಳಲ್ಲಿ ಆಹಾರದ ಮೇಲೆ ನಿಯಂತ್ರಣವಿರಲಿ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸಬೇಡಿ. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯವೇ ನಿಮ್ಮ ಜೀವನದ ಯಶಸ್ಸಿನ ಅಡಿಪಾಯ. ದೇಹವು ಸದೃಢವಾಗಿದ್ದರೆ ಮಾತ್ರ ನೀವು ಗ್ರಹಗಳು ನೀಡುವ ಶುಭ ಫಲಗಳನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯ. ಇನ್ನು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ಅತ್ಯಂತ ಮಹತ್ವದಾಗಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಗುರುವಾರ ವಿಶೇಷವಾಗಿ ಅನುಕೂಲವಾಗಿರಲಿದೆ. ನೀವು ಓದಿದ ವಿಷಯಗಳು ಬೇಗ ಮನನವಾಗುತ್ತವೆ. ಕಠಿಣವಾದ ವಿಚಾರಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಮಂಗಳವಾರದಂದು ಓದಿನ ಕಡೆಗೆ ಗಮನ ಹೆಚ್ಚಿರುತ್ತದೆ, ಆದರೆ ನಡುವೆ ಮನಸ್ಸು ವಿಚಲಿತಗೊಳ್ಳುವ ಸಾಧ್ಯತೆಯಿದೆ. ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದರೆ ಒಳಿತು. ಬುಧವಾರದ ದಿನ ಗ್ರೂಪ್ ಸ್ಟಡಿಗಿಂತ ಒಂಟಿಯಾಗಿ ಕುಳಿತು ಓದುವುದು ನಿಮಗೆ ಲಾಭದಾಯಕ. ನೀವೇ ನಿಮ್ಮನ್ನು ಪ್ರಶ್ನೆ ಮಾಡಿಕೊಂಡು ಉತ್ತರ ಕಂಡುಕೊಳ್ಳುವುದರಿಂದ ಹೆಚ್ಚಿನ ಜ್ಞಾನ ಲಭಿಸುತ್ತದೆ. ಗುರುವಾರದ ದಿನ ನಿಮ್ಮ ಜೀವನದ ದೊಡ್ಡ ಗುರಿಯ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಭವಿಷ್ಯದಲ್ಲಿ ನೀವು ಯಾವ ಮಟ್ಟಕ್ಕೆ ತಲುಪಬೇಕು ಎಂಬ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಈ ದಿನ ನಿಮ್ಮ ಶೈಕ್ಷಣಿಕ ಜೀವನದ ಒಂದು ಮಹತ್ವದ ತಿರುವು ಆಗಬಹುದು. ಉತ್ತಮ ಶಿಕ್ಷಕರ ಅಥವಾ ಮಾರ್ಗದರ್ಶಕರ ಪ್ರೇರಣೆಯ ಮಾತುಗಳು ನಿಮ್ಮಲ್ಲಿ ಹೊಸ ಸಂಚಲನ ಮೂಡಿಸುತ್ತವೆ. ಶುಕ್ರವಾರ ವೈಯಕ್ತಿಕ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿದೆ. ನಿಮ್ಮ ಸಂವಹನ ಕಲೆ ಸುಧಾರಿಸುತ್ತದೆ. ನೀವು ಎಲ್ಲಾದರೂ ಪ್ರೆಸೆಂಟೇಷನ್ ನೀಡಬೇಕಿದ್ದರೆ ಅಥವಾ ಸಂದರ್ಶನ ಎದುರಿಸಬೇಕಿದ್ದರೆ ಅಂದು ನಿಮಗೆ ಶುಭವಾಗಲಿದೆ. ನಿಮ್ಮ ಸೃಜನಶೀಲತೆ ಹೊರಬರುವ ಸಮಯವಿದು. ಈ 4 ದಿನಗಳಲ್ಲಿ ನೆನಪಿರಲಿ, ನಿಮ್ಮ ಗುರಿ ನಿಮ್ಮ ಕಣ್ಮುಂದೆ ಇರಲಿ. ಶಿಸ್ತಿನಿಂದ ಶ್ರಮಿಸಿದರೆ ಫಲಿತಾಂಶ ಗ್ಯಾರಂಟಿ. ಗ್ರಹಗತಿಗಳು ಚೆನ್ನಾಗಿದ್ದಾಗ ನಾವು ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬಾರದು. ಪ್ರತಿದಿನವೂ ಹಂತ ಹಂತವಾಗಿ ಸುಧಾರಣೆ ಕಾಣಲು ಪ್ರಯತ್ನಿಸಿ. ತುಲಾರಾಶಿಯವರಿಗೆ ಪ್ರತಿದಿನವೂ ಕೆಲವು ಗಂಟೆಗಳ ಕಾಲ ವಿಶೇಷವಾದ ದೈವಿಕ ಶಕ್ತಿ ಇರುತ್ತದೆ. ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಕಾರಾತ್ಮಕ ಫಲ ನೀಡುತ್ತವೆ. ಮಾರ್ಚ್ 3ರಿಂದ 6ರವರೆಗೆ ಬೆಳಿಗ್ಗೆ 10:30ರಿಂದ 11 ಗಂಟೆಯವರೆಗೆ ಮತ್ತು ಸಾಯಂಕಾಲ 4:30ರಿಂದ ರಾತ್ರಿ 11 ಗಂಟೆಯವರೆಗೆ ನಿಮಗೆ ವಿಶೇಷವಾಗಿ ಅದೃಷ್ಟದ ಸಮಯವಾಗಿದೆ. ಈ ಸಮಯದಲ್ಲಿ ಪ್ರಮುಖ ಫೋನ್ ಕಾಲ್ ಮಾಡುವುದು, ಇಂಟರ್ವ್ಯೂಗೆ ಹೋಗುವುದು ಅಥವಾ ವ್ಯಾಪಾರದ ಮಾತುಕತೆ ನಡೆಸುವುದು ಫಲಪ್ರದವಾಗಿದೆ.
ಮಂಗಳವಾರ ಬೆಳಿಗ್ಗೆ ನೀವು ಆರಂಭಿಸುವ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಬುಧವಾರ ಮಧ್ಯಾಹ್ನ 12 ಗಂಟೆಯ ನಂತರ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅಥವಾ ವ್ಯತಿರಿಕ್ತ ಫಲ ಸಿಗಬಹುದು. ಆದ್ದರಿಂದ ದೊಡ್ಡ ನಿರ್ಧಾರಗಳು ಆ ಸಮಯದಲ್ಲಿ ಬೇಡ. ಗುರುವಾರ ದಿನವಿಡೀ ಶುಭವಾಗಿದ್ದರೂ ಸಾಯಂಕಾಲದ ಸಮಯ ಹಣಕಾಸಿನ ವ್ಯವಹಾರಕ್ಕೆ ಬಹಳ ಚೆನ್ನಾಗಿದೆ. ಶುಕ್ರವಾರ ಮಧ್ಯಾಹ್ನದ ನಂತರ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿದ್ದ ಗೊಂದಲಗಳು ಬಗೆಹರಿಯುತ್ತವೆ. ಈ 4 ದಿನಗಳಲ್ಲಿ ನಿಮಗೆ ಪ್ರಮುಖವಾದ ಸಂಖ್ಯೆಗಳು ಅಥವಾ ಬಣ್ಣಗಳು ಕಾಣಿಸಿಕೊಂಡರೆ ಅದನ್ನು ಶುಭ ಸಂಕೇತವೆಂದು ತಿಳಿಯಿರಿ. ಬಿಳಿ, ತಿಳಿ ನೀಲಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ರಾಶಿಗೆ ಶಕ್ತಿ ನೀಡುತ್ತದೆ. ಸಮತೋಲನ ಕಾಪಾಡುವುದು ನಿಮ್ಮ ಜನ್ಮಸಿದ್ಧ ಗುಣ. ಒಂದು ಮುಖ್ಯವಾದ ಸತ್ಯ: ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ತಕ್ಷಣ ಫಲ ನೀಡದಿರಬಹುದು, ಆದರೆ ಈ 4 ದಿನಗಳಲ್ಲಿ ನೀವು ಹಾಕುವ ಭದ್ರ ಬುನಾದಿಯು ಭವಿಷ್ಯದಲ್ಲಿ ಹೆಮ್ಮಮರವಾಗಿ ಬೆಳೆಯಲಿದೆ. ಆದ್ದರಿಂದ ತಾಳ್ಮೆಯಿಂದ ಮತ್ತು ಸಂಯಮದಿಂದ ಮುಂದುವರೆಯಿರಿ. ಗ್ರಹಗಳು ಪೂರಕವಾಗಿದ್ದರೂ ಸಣ್ಣಪುಟ್ಟ ಸವಾಲುಗಳು ಬರುವುದು ಸಹಜ. ಮಂಗಳವಾರದಂದು ನಿಮ್ಮ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ಎಚ್ಚರವಹಿಸಿ. ನೀವು ಆಡುವ ಮಾತುಗಳು ಇತರರಿಗೆ ನೋವುಂಟು ಮಾಡದಿರಲಿ. ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೂ ಹೇಳುವ ರೀತಿ ಕಠಿಣವಾಗಿದ್ದರೆ ಸಂಬಂಧಗಳು ಹದಗೆಡಬಹುದು. ಬುಧವಾರ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿರಲಿ. ಯಾರಾದರೂ ನೀಡುವ ಆಕರ್ಷಕ ಆಫರ್ ನಂಬುವ ಮುನ್ನ ಅದರ ಒಳಿತುಗೆಡಕುಗಳ ಬಗ್ಗೆ ಯೋಚಿಸಿ. ನಂಬಿಕೆ ಇರಲಿ, ಆದರೆ ಕುರುಡು ನಂಬಿಕೆ ಬೇಡ. ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ. ಗುರುವಾರದಂದು ಒಂದು ಸಂತೋಷದ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು, ಆದರೆ ಅದೇ ಸಮಯದಲ್ಲಿ ಹಳೆಯ ನೋವಿನ ನೆನಪುಗಳು ಕಾಡಬಹುದು. ಭೂತಕಾಲವನ್ನು ನೆನೆದು ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಹಳೆಯ ಕಹಿ ಘಟನೆಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗದಿರಲಿ. ಶುಕ್ರವಾರದ ದಿನ ಸಂಬಂಧಗಳಲ್ಲಿ ತಾಳ್ಮೆ ಅತಿ ಅಗತ್ಯ. ಮನೆಯವರು ನಿಮ್ಮಿಂದ ಹೆಚ್ಚಿನ ಸಮಯ ಕೇಳಬಹುದು, ಅವರಿಗೆ ಸ್ಪಂದಿಸಿ. ಈ 4 ದಿನಗಳಲ್ಲಿ ಎಂತಹ ಕಠಿಣ ಸನ್ನಿವೇಶವನ್ನು ನೀವು ಶಾಂತಿಯಿಂದ ನಿಭಾಯಿಸಬಲ್ಲಿರಿ. ನಿಮ್ಮಲ್ಲಿರುವ ವಿಶ್ಲೇಷಣಾತ್ಮಕ ಬುದ್ಧಿ ಮತ್ತು ನ್ಯಾಯಯುತ ವರ್ತನೆಯೇ ನಿಮ್ಮ ಲಕ್ಷಣೆ. ಸ್ವಲ್ಪ ಜಾಗ್ರತೆ ವಹಿಸಿದರೆ ದೊಡ್ಡ ಅನಾಹುತಗಳನ್ನು ತಪ್ಪಿಸಬಹುದು. ಮಂಗಳವಾರದಂದು ಹನುಮಂತನಿಗೆ ದೀಪ ಹಚ್ಚುವುದು ಶ್ರೇಯಸ್ಕರ. ಬುಧವಾರದ ದಿನ ಹಸಿರು ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಗುರುವಾರ ಅರಿಶಿನ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡುವುದರಿಂದ ಗುರುವಿನ ಕೃಪೆ ಸದಾ ಇರುತ್ತದೆ. ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆ ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 5 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಗುರಿಯನ್ನು ಸ್ಮರಿಸುತ್ತಾ ದೈವನಾಮ ಜಪಿಸಿ. ಗ್ರಹಗಳನ್ನು ಬದಲಾಯಿಸಲು ನಮಗೆ ಸಾಧ್ಯವಿಲ್ಲದಿದ್ದರೂ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬಹುದು. ಸಕಾರಾತ್ಮಕ ಆಲೋಚನೆಗಳೇ ಸುಂದರ ಭವಿಷ್ಯವನ್ನು ನಿರ್ಮಿಸುತ್ತವೆ. ಈ 4 ದಿನಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಿರಬಹುದು. ಇಲ್ಲಿಯವರೆಗೆ ನೀವು ಪಟ್ಟ ಕಷ್ಟಗಳು ವ್ಯರ್ಥವಾಗಿಲ್ಲ. ಪ್ರತಿ ಕಷ್ಟವೂ ಒಂದು ಪಾಠ, ಪ್ರತಿ ಪಾಠವೂ ಒಂದು ಬೆಳವಣಿಗೆ. ನಿಮ್ಮನ್ನು ನೀವು ನಂಬಿದರೆ ಯಶಸ್ಸು ಖಚಿತ. ತುಲಾರಾಶಿಯವರೇ, ಸಮತೋಲನವೇ ನಿಮ್ಮ ಅತಿದೊಡ್ಡ ಶಕ್ತಿ. ಅದನ್ನು ಕಾಪಾಡಿಕೊಳ್ಳುತ್ತಾ ಮುಂದೆ ಸಾಗಿ. ನಕ್ಷತ್ರಗಳು ನಿಮಗೆ ಹಾದಿ ತೋರಿಸುತ್ತಿವೆ. ನೀವು ದಿಟ್ಟ ಹೆಜ್ಜೆ ಇಟ್ಟರೆ ಜಯ ನಿಮ್ಮದೇ. ಮಾರ್ಚ್ 3 ಮಂಗಳವಾರದಿಂದ ಮಾರ್ಚ್ 6 ಶುಕ್ರವಾರದವರೆಗಿನ ಈ ಸಂಪೂರ್ಣ ವಿಶ್ಲೇಷಣೆಯು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಈ 4 ದಿನಗಳು ನಿಮ್ಮ ಸಂಯಮದ ಪರೀಕ್ಷೆಯಂತಿವೆ. ಗ್ರಹಗಳ ಸಂಚಾರವು ಪೂರ್ಣವಾಗಿ ನಕಾರಾತ್ಮಕವಾಗಿಲ್ಲ, ಬದಲಾಗಿ ಹೆಚ್ಚಿನ ಅಂಶ ಪೂರಕವಾಗಿಯೇ ಇದೆ. ಆದರೆ ಅಂತಿಮ ಫಲಿತಾಂಶವು ನೀವು ಸನ್ನಿವೇಶಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ. ಮಂಗಳವಾರ ನೀವು ಆರಂಭಿಸುವ ಕೆಲಸದ ದಿಕ್ಕು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅಂದು ನೀವು ತೋರುವ ಆತ್ಮವಿಶ್ವಾಸವೇ ಭದ್ರ ಬುನಾದಿಯಾಗಲಿದೆ. ಬುಧವಾರ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಲಿದ್ದು, ಮಾತುಗಳನ್ನು ನಿಯಂತ್ರಿಸಿದರೆ ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು. ಗುರುವಾರ ಯಶಸ್ಸು ನಿಮ್ಮ ಬಾಗಿಲು ತಟ್ಟುತ್ತದೆ. ಅದನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರಬೇಕು. ಶುಕ್ರವಾರದ ದಿನ ಸಂತೋಷ, ನೆಮ್ಮದಿ ಮತ್ತು ಆರ್ಥಿಕ ತೃಪ್ತಿ ನಿಮ್ಮ ಬದುಕಿನ ಪ್ರವೇಶವನ್ನು ಪ್ರವೇಶಿಸುತ್ತದೆ. ಈ 4 ದಿನಗಳಲ್ಲಿ 3 ಮಂತ್ರಗಳನ್ನು ನೆನಪಿಡಿ: ಸಮತೋಲನ, ತಾಳ್ಮೆ ಮತ್ತು ಶಿಸ್ತು. ಇವುಗಳಿದ್ದರೆ ಗ್ರಹಗಳ ಫಲವು 2 ಪಟ್ಟು ಹೆಚ್ಚಾಗುತ್ತದೆ. ಇಲ್ಲವಾದರೆ ಉತ್ತಮ ಯೋಗವು ಕೈತಪ್ಪಿ ಹೋಗಬಹುದು. ಆರ್ಥಿಕವಾಗಿ ಬೆಳೆಯಬೇಕಾದರೆ ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ಕುಟುಂಬದಲ್ಲಿ ಶಾಂತಿ ಬೇಕಾದರೆ ಮಾತಿನಲ್ಲಿ ಸಿಹಿ ಇರಲಿ. ವೃತ್ತಿಯಲ್ಲಿ ಬೆಳೆಯಬೇಕಾದರೆ ನಿರಂತರತೆ ಇರಲಿ. ಮತ್ತು ಆರೋಗ್ಯ ಚೆನ್ನಾಗಿರಬೇಕಾದರೆ ವಿಶ್ರಾಂತಿ ಪಡೆಯಿರಿ. ಇವೆಲ್ಲವೂ ಸೇರಿದರೆ ಮಾತ್ರ ಪೂರ್ಣ ಯಶಸ್ಸು ನಿಮ್ಮದಾಗುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ, ಈ 4 ದಿನಗಳಲ್ಲಿ ಸಿಗುವ ಸಣ್ಣ ಅವಕಾಶಗಳು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಬಹುದು. ಒಂದು ಫೋನ್ ಕಾಲ್ ಇರಬಹುದು ಅಥವಾ ಹೊಸಬರ ಭೇಟಿ ಇರಬಹುದು. ಇವೆಲ್ಲವೂ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಆದ್ದರಿಂದ ಪ್ರತಿದಿನವನ್ನು ಬೆಲೆಬಾಳುವಂಥದ್ದು ಎಂದು ಭಾವಿಸಿ. ನಿಮ್ಮ ರಾಶಿಯ ಲಕ್ಷಣವೇ ಸಮತೋಲನ. ಅದೇ ನಿಮ್ಮ ರಕ್ಷಣೆ ಮತ್ತು ಗೆಲುವು. ದೈವಿಕ ಕೃಪೆಯ ಜೊತೆಗೆ ಮನುಷ್ಯ ಪ್ರಯತ್ನವೂ ಅತಿ ಮುಖ್ಯ. ನೀವು ಯಾವುದೇ ಭಯವಿಲ್ಲದೆ ಮುನ್ನಡೆಯಿರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೇ ನಂಬಿಕೆ ಇರಲಿ. ಈ ಮಾಹಿತಿಯನ್ನು ನೀವು ಕೊನೆಯವರೆಗೂ ಗಮನಿಸಿದ್ದೀರಿ ಎಂದರೆ ನೀವೀಗಾಗಲೇ ಯಶಸ್ಸಿನ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಎಂದರ್ಥ. ಏಕೆಂದರೆ ಜ್ಞಾನವನ್ನು ಪಡೆಯುವುದು ಪುಣ್ಯದ ಕೆಲಸ.
ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಮ್ಮ ಈ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ. ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿ. ನಿಮ್ಮ ಕಮೆಂಟ್ ನಮ್ಮ ಈ ಕುಟುಂಬವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಈ ಮಾಹಿತಿಯನ್ನು ಪೂರ್ಣವಾಗಿ ಓದಿದ ಪ್ರತಿಯೊಬ್ಬರಿಗೂ ಭಗವಂತನು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮತ್ತೊಂದು ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.